ಶ್ರೀ ಗುರುಭ್ಯೋ ನಮಃ. ಭಟ್ಟರ ಪಾಠಶಾಲೆಗೆ ಆತ್ಮೀಯವಾದ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಕನ್ನಡ ಭಾಷಾಧ್ಯಯನ ಎಂಬ ಈ ಮಾಲಿಕೆಯಲ್ಲಿ ಪಾಠ 9. ಇಂದಿನ ಪಾಠವನ್ನು ನಾವು ಪದಗಳು ಮತ್ತು ಶಬ್ದಗಳು ಎಂಬ ವಿಚಾರವಾಗಿ ಚಿಂತನೆ ಮಾಡುತ್ತಾ ಅನ್ಯ ದೇಶೀಯ ಪದಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಕನ್ನಡ ಭಾಷೆಯು ಅತ್ಯಂತ ಪ್ರಾಚೀನತಮವಾದಂತಹ ಭಾಷೆಗಳಲ್ಲಿ ಒಂದು. ಈ ಭಾಷೆಗೆ ತನ್ನದೇ ಆದಂತಹ ಲಿಪಿ ಇದೆ, ತನ್ನದೇ ಆದಂತಹ ಸಂಖ್ಯೆಗಳು ಕೂಡ ಇವೆ ಎಂಬುದನ್ನು ನೀವು ಚೆನ್ನಾಗಿ ಮನದಟ್ಟು ಮಾಡಿಕೊಂಡಿದ್ದೀರಿ. ಹಾಗಾದರೆ ಏನು ಇವು ಅನ್ಯ ದೇಶೀಯ ಪದಗಳು ಎಂಬುದರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಪದ ಮತ್ತೆ ಶಬ್ದ ಎಂಬುದರ ಬಗ್ಗೆ ನಿಮಗೆ ಪರಿಚಯ ಆಗಿದೆ. ನಿರ್ದಿಷ್ಟವಾದ ಅರ್ಥವನ್ನ ಕೊಡುವಂತಹ ಅಕ್ಷರಗಳ ಗುಂಪು ಪದ ಎಂದು ಕರೆಯಲ್ಪಡುತ್ತದೆ. ಪದಗಳ ವಿಭಾಗವನ್ನು ಕೂಡ ನೀವು ಚೆನ್ನಾಗಿ ತಿಳಿದುಕೊಂಡಿರಿ. ಕನ್ನಡ ಭಾಷೆಯಲ್ಲಿ ಅನೇಕ ಸ್ವತಂತ್ರವಾದ ಪದಗಳಿದ್ದರೂ ಸಹ ತನ್ನ ಸುತ್ತಮುತ್ತಲಿನ ಭಾಷೆಗಳ ಸಂಬಂಧವನ್ನ ಪಡೆಯುತ್ತಾ ಆ ಭಾಷೆಗಳ ಪದಗಳನ್ನು ತನ್ನಲ್ಲಿ ಸೇರಿಸಿಕೊಂಡು ಕನ್ನಡ ಭಾಷೆ ಬೆಳೆದಿದೆ. ಪ್ರತಿಯೊಂದು ಭಾಷೆಯೂ ಕೂಡ ಹರಿಯುವಂತಹ ನದಿ ತರ ಇರುತ್ತದೆ. ಅಂದರೆ ತನ್ನ ಸುತ್ತಮುತ್ತಲಿನ ಭಾಷೆಗಳ ಪದಗಳನ್ನು ಕೂಡ ಸೇರಿಸಿಕೊಂಡು ಬೆಳೆಯುತ್ತಾ ಬೆಳೆಯುತ್ತಾ ತನ್ನತನವನ್ನ ಹೆಚ್ಚಿಸಿಕೊಂಡು ಭಾಷೆ ನದಿಯಂತೆ ವಿಶಾಲವಾಗುತ್ತಾ ಆಗುತ್ತಾ ಸಮುದ್ರವನ್ನ ಸೇರುವಂತೆ ಭಾಷಾ ಸಾಗರವೂ ಕೂಡ ಅತ್ಯಂತ ವಿಸ್ತೃತವಾದಂಥದ್ದು. ಹಾಗಾದ್ರೆ ಕನ್ನಡ ಭಾಷೆಯೂ ಕೂಡ ತನ್ನ ಸುತ್ತಮುತ್ತಲಿನ ಬೇರೆ ಬೇರೆ ಭಾಷೆಗಳಲ್ಲಿರುವಂತಹ ಪದಗಳನ್ನ ಸೇರಿಸಿಕೊಂಡು ತನ್ನದಾಗಿಸಿಕೊಂಡು ಸೌಹಾರ್ದ ಭಾವನೆಯಿಂದ ತನ್ನನ್ನು ತಾನು ವೃದ್ಧಿಗೊಳಿಸುತ್ತಾ ಜನಪ್ರಿಯವಾಗುತ್ತಿದೆ. ಕನ್ನಡದ ಮೂಲ ಪದಗಳನ್ನ ದೇಶೀಯ ಪದಗಳೆಂದು ನಾವು ಕರೆಯುತ್ತೇವೆ. ಬೇರೆ ಭಾಷೆಗಳ ಪದಗಳನ್ನ ಅನ್ಯ ದೇಶೀಯ ಪದಗಳೆಂದು ಬಳಸುವುದುಂಟು. ಮೂಲವಾದ ಕನ್ನಡ ಪದಗಳನ್ನು ನಾವು ದೇಶೀಯ, ಈ ದೇಶದ ಪದಗಳು ಅಥವಾ ಕನ್ನಡದ ಮೂಲ ಪದಗಳು ಎಂದು ಕರೆಯುತ್ತೇವೆ. ಬೇರೆ ಭಾಷೆಯಿಂದ ಕನ್ನಡಕ್ಕೆ ಸೇರಿರುವ ಪದಗಳನ್ನ ಅನ್ಯ ದೇಶೀಯ ಪದಗಳೆಂದು ಕರೆಯುತ್ತೇವೆ. ಸಂಸ್ಕೃತ ಪದಗಳನ್ನು ಬದಲಾಯಿಸದೆ ಹಾಗೇ ಬಳಸಿದಾಗ ಅದನ್ನು ತತ್ಸಮ ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ಅಲ್ಪ ಸ್ವಲ್ಪ ಬದಲಾದಾಗ ತದ್ಭವ ಎಂದು ಕರೆಯುತ್ತೇವೆ. ಸಂಸ್ಕೃತವನ್ನ ಯಥಾವತ್ತಾಗಿ ಕನ್ನಡ ಭಾಷೆಯಲ್ಲಿ ಬಳಸಿದಾಗ ತತ್ಸಮವಾಗುತ್ತದೆ. ಅದನ್ನ ಅಲ್ಪ ಸ್ವಲ್ಪ ಬದಲಾವಣೆಗಳೊಂದಿಗೆ ಕನ್ನಡಮಯವಾಗಿ ಬಳಸಿದಾಗ ತದ್ಭವ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಗಮನಿಸಿ, ಅನ್ಯ ದೇಶೀಯ ಪದಗಳು ಕನ್ನಡ ಭಾಷೆಗೆ ಸಂಸ್ಕೃತ, ಹಿಂದೂಸ್ಥಾನಿ, ಇಂಗ್ಲಿಷ್, ಪೋರ್ಚುಗೀಸ್ ಭಾಷೆಗಳಿಂದ ಅನೇಕ ಪದಗಳು ಸೇರ್ಪಡೆಯಾಗಿವೆ. ಅವುಗಳಲ್ಲಿ ಕೆಲವನ್ನ ಈ ರೀತಿಯಾಗಿ ನೋಡೋಣ. ಮೊದಲನೆಯದಾಗಿ ಸಂಸ್ಕೃತದ ಪದಗಳು. ಸಂಸ್ಕೃತ ಭಾಷೆಯಿಂದ ನೇರವಾಗಿ ಕನ್ನಡಕ್ಕೆ ಬಂದಂತಹ ಪದಗಳು ಅಥವಾ ಶಬ್ದಗಳು ಸಂಸ್ಕೃತ ಪದಗಳು, ತತ್ಸಮ ಪದಗಳು ಎಂದು ಕೂಡ ನಾವು ಕರೆಯುತ್ತೇವೆ. ಉದಾಹರಣೆ ಪದಗಳನ್ನ ಗಮನಿಸಿ. ಭೂಮಿ, ಪೃಥ್ವಿ, ಆರ್ಯ, ಪಂಚ, ಗ್ರಾಮ, ನಗರ, ವಾಕ್ಯ, ಗ್ರಂಥ, ಅಕ್ಷರ, ವಿಶೇಷ, ಜ್ಞಾನ, ವಿಷಯ, ಶಿವ, ವಾಯು, ಗುಹೆ, ಗಗನ, ನಕ್ಷತ್ರ ಮೊದಲಾದವುಗಳು. ಸಂಸ್ಕೃತದ ಅನೇಕ ಪದಗಳು ಕನ್ನಡದಲ್ಲಿ ಬಳಸಲ್ಪಡುತ್ತವೆ. ಅದೆಷ್ಟೋ ಪದಗಳನ್ನು ನಾವು ಸಂಸ್ಕೃತ ಪದಗಳೆಂದು ತಿಳಿವಳಿಕೆ ಇಲ್ಲದೆಯೇ ನಾವು ಬಳಸುತ್ತೇವೆ. ಇರಲಿ, ಸಂಸ್ಕೃತವು ಎಲ್ಲಾ ಭಾಷೆಗಳಿಗೂ ಕೂಡ ಆಶ್ರಯವನ್ನ, ಪ್ರೋತ್ಸಾಹವನ್ನ, ಪ್ರೇರಣೆಯನ್ನ ಕೊಡುವಂತಹ ಭಾಷೆಯಾಗಿದೆ. ಇದನ್ನ ತತ್ಸಮ ಎಂದು ನಾವು ಬಳಸುವುದು ಉಂಟು. ಇನ್ನು ಎರಡನೆಯದಾಗಿ
ಹಿಂದೂಸ್ಥಾನಿ ಪದಗಳನ್ನು ಗಮನಿಸೋಣ. ಹಿಂದೂಸ್ಥಾನಿಯಿಂದ ಕನ್ನಡಕ್ಕೆ ಬಂದಂತಹ ಶಬ್ದಗಳು, ಇದರಲ್ಲಿ ಬೇರೆ ಬೇರೆ ಭಾರತೀಯ ಭಾಷೆಗಳು ಕೂಡ ಸೇರಲ್ಪಡುತ್ತವೆ. ಉದಾಹರಣೆಗೆ ಅರ್ಜಿ, ಕಚೇರಿ, ಕಾರ್ಖಾನೆ, ಸರ್ಕಾರ, ಸಲಾಮು, ಗುಲಾಮ, ಖಾಜಿ, ದರ್ಬಾರು, ಸುಪಾರಿ, ಚುನಾವಣೆ, ಬದಲು, ಕಾನೂನು ಇತ್ಯಾದಿ. ಹಿಂದಿ ಆಗಿರಬಹುದು, ಉರ್ದು ಆಗಿರಬಹುದು, ಬೇರೆ ಬೇರೆ ಭಾರತೀಯ ಭಾಷೆಗಳು, ಹಿಂದೂಸ್ಥಾನಿ ಭಾಷೆ ಯಾವೆಲ್ಲ ಇದೆಯಲ್ಲವೇ, ಆ ಭಾಷೆಗಳ ಕೆಲವು ಪದಗಳು ಕನ್ನಡದಲ್ಲಿ ಬಂದು ಕನ್ನಡದೊಂದಿಗೆ ಸೇರಿಕೊಂಡಿವೆ. ಇನ್ನು ಇಂಗ್ಲಿಷ್ ಪದಗಳು, ಇಂಗ್ಲಿಷ್ನಿಂದ ಕನ್ನಡಕ್ಕೆ ಬಂದ ಪದಗಳು ಅಥವಾ ಶಬ್ದಗಳು. ಕೆಲವಷ್ಟು ಇಂಗ್ಲಿಷ್ ಶಬ್ದಗಳನ್ನು ನಾವು ಕನ್ನಡದಲ್ಲಿ ಹಾಗೆಯೇ ಬಳಸುತ್ತೇವೆ. ಉದಾಹರಣೆಗೆ ಬ್ಯಾಂಕ್, ಲಾಯರ್, ರೂಮ್, ಕಾಲೇಜ್, ಪೋಸ್ಟು, ಕಾರ್ಡು, ಕವರು, ಫೀಸು, ಜೈಲ್, ಸ್ಕೂಟರ್, ಕಾಫಿ, ಟೀ, ನರ್ಸರಿ, ಹೈಸ್ಕೂಲು, ಲೈಬ್ರರಿ, ಫುಟ್ಬಾಲ್, ಕ್ರಿಕೆಟ್ ಮುಂತಾದವುಗಳು. ಕವಿಯೊಬ್ಬರು ತಮಾಷೆಗಾಗಿ ಹೇಳಿದರಂತೆ, ಇಂಗ್ಲಿಷ್ ಭಾಷೆಗೆ ಕನ್ನಡ ಭಾಷೆಗೆ ಏನು ಸ್ವಾಮಿ ವ್ಯತ್ಯಾಸ ಎಂದರೆ, ನಮ್ಮ ಕನ್ನಡ ಭಾಷೆ ಶ್ರೇಷ್ಠವಾದಂಥ ಭಾಷೆ, ಬಲಶಾಲಿ ಭಾಷೆ, ಈ ಭಾಷೆಗೆ ಕೊಂಬು ಇದೆ ಎಂದು ತಮಾಷೆಯಾಗಿ ಹೇಳಿದರಂತೆ. ಉದಾಹರಣೆಗೆ ಬಸ್ ಎನ್ನುವುದು ಆಂಗ್ಲ ಪದವಾಗಿದ್ದರೆ, ಇಂಗ್ಲಿಷ್ ಪದವಾಗಿದ್ದರೆ ಬಸ್ಸು ಎಂದು ಕೊಂಬನ್ನು ಸೇರಿಸಿ ಹೇಳಿದಾಗ ಅದು ಕನ್ನಡ ಪದವಾಗುತ್ತದೆ ಎಂದು ತಮಾಷೆಯಾಗಿ ಹೇಳಿದಂತಹ ಘಟನೆಯನ್ನು ನಾನು ಇಲ್ಲಿ ನೆನಪು ಮಾಡಿಕೊಂಡೆ. ಅದೇ ರೀತಿಯಾಗಿ ಟಿಕೆಟ್, ಟಿಕೇಟು, ಬ್ಯಾಂಕ್, ಬ್ಯಾಂಕು. ಗಮನಿಸಿ, ಆಂಗ್ಲ ಭಾಷೆಯನ್ನ, ಇಂಗ್ಲಿಷ್ ಭಾಷೆಯನ್ನ ಹೇಗೆ ಕನ್ನಡಮಯವಾಗಿ ನಾವು ಬಳಸುತ್ತಿದ್ದೇವೆ ಎಂಬುದನ್ನ ಮುಂದೆ ಗಮನಿಸೋಣ. ಪೋರ್ಚುಗೀಸ್ ಪದಗಳು ಕನ್ನಡದಲ್ಲಿ ಯಾವುದ್ಯಾವುದು ಸೇರಿಕೊಂಡಿವೆ ಎಂಬುದನ್ನ ಗಮನಿಸಿ. ಪೋರ್ಚುಗೀಸ್ ಭಾಷೆಯಿಂದ ಬಂದಂತಹ ಶಬ್ದಗಳು ಅಲಮಾರು, ಸಾಬೂನು, ಪಾದ್ರಿ, ಮೇಜು ಮುಂತಾದವುಗಳು ಪೋರ್ಚುಗೀಸ್ ಪದಗಳು. ಇದನ್ನು ನಾವು ಕನ್ನಡದಲ್ಲಿ ಕನ್ನಡ ಪದವನ್ನಾಗಿಯೇ ಬಳಸುತ್ತೇವೆ. ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಭಾಷೆಯನ್ನ ಗೌರವಿಸುವುದು ಹೇಗೆ ಅತ್ಯಂತ ಮುಖ್ಯವೋ, ಬೇರೆ ಬೇರೆ ಭಾಷೆಗಳನ್ನ ಗೌರವಿಸಿ ಆ ಭಾಷೆಗಳನ್ನು ನಾವು ಸ್ವಾಗತಿಸೋಣ. ನಮ್ಮ ಭಾಷೆಯಲ್ಲಿ ಅವುಗಳನ್ನು ಸೇರಿಸಿ ಬಳಸೋಣ. ಬೇರೆ ಬೇರೆ ಭಾಷಿಗರನ್ನ ಗೌರವಿಸೋಣ. ಅವರನ್ನೂ ಕೂಡ ನಮ್ಮವರೆಂದು, ಭಾರತೀಯರೆಂದು ನಾವು ಸ್ವಾಗತಿಸೋಣ. ಅದೇ ರೀತಿಯಾಗಿ ನಮ್ಮ ಭಾಷೆಯನ್ನು ಕೂಡ ನಾವು ಗೌರವಿಸಿ ಬಳಸೋಣ, ಬೆಳೆಸೋಣ. ಕೇವಲ ಕನ್ನಡ ಅಂದ ಮಾತ್ರಕ್ಕೆ ಗ್ರಾಂಥಿಕ ಕನ್ನಡ ಅಥವಾ ಬೆಂಗಳೂರಿನಲ್ಲಿ ಬಳಸುವಂತಹ ಕನ್ನಡ ಮಾತ್ರವನ್ನೇ ಬಳಸಬೇಕು ಎಂಬ ನಿಯಮವಲ್ಲ. ನಮ್ಮ ಮಾತೃಭಾಷೆಯಾದಂತಹ, ನಮ್ಮ ಮನೆಯಲ್ಲಿ ಬಳಸುವಂತಹ ಹವ್ಯಕ ಕನ್ನಡವಿರಬಹುದು, ಮಂಗಳೂರು ಕನ್ನಡವಿರಬಹುದು, ಧಾರವಾಡ ಕನ್ನಡ ಇರಬಹುದು, ಅದೇ ರೀತಿಯಾಗಿ ಮಂಡ್ಯ ಕನ್ನಡವಿರಬಹುದು, ಕುಂದಾಪುರ ಕನ್ನಡವಿರಬಹುದು. ಆ ಭಾಷೆಗಳನ್ನ ನಾವು ಮತ್ತೆ ಮತ್ತೆ ಬಳಸಿದಾಗ ಆ ಭಾಷೆಗೆ ಜೀವ ಬರುತ್ತದೆ. ಇದೆಲ್ಲ ಭಾಷೆಗಳ ಪ್ರಾಣಗಳು ನಮ್ಮ ಕೈಯಲ್ಲಿವೆ. ನಾವು ಇವುಗಳನ್ನ ಹೆಚ್ಚು ಹೆಚ್ಚು ಬಳಸೋಣ. ಆಂಗ್ಲ ಭಾಷೆಯನ್ನು ಮಾತನಾಡುವವರು ಜಗತ್ತಿನಲ್ಲಿ ಬಹಳ ಜನರಿದ್ದಾರೆ. ಆದರೆ ನಮ್ಮ ಭಾಷೆಯನ್ನ, ನಮ್ಮ ಕನ್ನಡವನ್ನ, ನಮ್ಮ ಮಂಗಳೂರು ಕನ್ನಡ, ಹವ್ಯಕ ಕನ್ನಡ, ಕುಂದಾಪುರ ಕನ್ನಡ, ಮಂಡ್ಯ ಕನ್ನಡ ಇತ್ಯಾದಿ ಕನ್ನಡ ಭಾಷೆಗಳನ್ನ ಮಾತನಾಡುವಂತಹ ಜನರು ಕೆಲವರು ಮಾತ್ರರಿದ್ದಾರೆ. ಆದ್ದರಿಂದ ಇದು ನಮ್ಮ ಜವಾಬ್ದಾರಿ. ನಾವು ಈ ಭಾಷೆಗಳನ್ನ ಮನೆಯಲ್ಲಿ ಅಥವಾ ನಮ್ಮ ಬಂಧುಗಳೊಡನೆ, ನಮ್ಮ ಮಿತ್ರರೊಡನೆ ಪುನಃ ಪುನಃ ಮಾತನಾಡೋಣ. ಆ ಭಾಷೆಯಲ್ಲೇ ವ್ಯವಹರಿಸೋಣ. ನಮ್ಮ ವ್ಯವಹಾರ ಸ್ಥಾನಗಳಲ್ಲಿ, ಶಾಲೆಗಳಲ್ಲಿ ಆಂಗ್ಲ ಭಾಷೆಯನ್ನು ನೀವು ಯಥೇಚ್ಛವಾಗಿ ಬಳಸುತ್ತೀರಿ. ಆದರೆ ಮನೆಯಲ್ಲಿ ಕನ್ನಡದಲ್ಲಿಯೇ ಮಾತನಾಡಿ, ನಮ್ಮ ಕನ್ನಡದಲ್ಲಿಯೇ ಮಾತನಾಡೋಣ. ಆ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಕನ್ನಡದಲ್ಲಿಯೇ ಮಾತನಾಡೋಣ. ವಿಶೇಷವಾಗಿ ಎಲ್ಲ ತಾಯಂದರಿಗೆ ನನ್ನ ಕಳಕಳಿಯ ಮನವಿ, ಅಮ್ಮಂದಿರೇ,
ದಯವಿಟ್ಟು ನೀವು ಮನೆಯಲ್ಲಿ ನಿಮ್ಮ ಮಕ್ಕಳೊಂದಿಗೆ ಕನ್ನಡದಲ್ಲಿಯೇ ವ್ಯವಹರಿಸಿ, ನಿಮ್ಮ ಪ್ರಾದೇಶಿಕ ಕನ್ನಡದಲ್ಲಿಯೇ ದಯವಿಟ್ಟು ವ್ಯವಹರಿಸಿ. ಅದು ಯಾವುದೇ ಕನ್ನಡ ಇರಬಹುದು, ಹವ್ಯಕ ಕನ್ನಡವಿರಬಹುದು, ಬೈಂದೂರು ಕನ್ನಡ, ಕುಂದಾಪುರ ಕನ್ನಡ, ಮಂಗಳೂರು ಕನ್ನಡ, ಮೈಸೂರು ಕನ್ನಡ, ಮಂಡ್ಯ ಕನ್ನಡ, ಇದನ್ನೆಲ್ಲ ಬಳಸಿದಾಗ ಆ ಬಳಕೆ ಮಾಡುವಂಥವರ ಸಂಖ್ಯೆ ಜಾಸ್ತಿ ಆಗುತ್ತಾ ಆ ಭಾಷೆಗೂ ಕೂಡ ಒಂದು ರೀತಿಯಾದಂತಹ ಬಲ ಬರುತ್ತದೆ. ಆ ಬಲದಿಂದ ಆ ಭಾಷೆಯು ಬೆಳೆಯುತ್ತದೆ, ಕನ್ನಡವೂ ಕೂಡ ಬೆಳೆಯುತ್ತದೆ. ಹಾಗೆ ಕನ್ನಡವನ್ನು ನಾವೆಲ್ಲ ಬಳಸೋಣ, ಕನ್ನಡ ಬೆಳೆಸೋಣ. ಮುಂದಿನ ಪಾಠದೊಂದಿಗೆ ನಿಮ್ಮೊಂದಿಗೆ ಬರುತ್ತೇನೆ. ಧನ್ಯವಾದಗಳು. ನಮಸ್ಕಾರ.